ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ಅಯ್ಯೋ ಏನಾಯ್ತು ಹೇಳಿ ಮೇಲೆ. ಏನಾಯ್ತು? ನಂಗೆ ತುಂಬಾ ಕಾಲು ನೋವಮ್ಮ. ನಡೀತಾ ತಂತಾನಾಗೆ ಬಿದ್ಬಿಡ್ತೀನಿ. ಕಾಲು ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ. ಯಾವ್ದಾದ್ರು ಪಕ್ಕದಲ್ಲಿದ್ರೆ ಬೀಳವಾಗ ಸಹಾಯ ಮಾಡ್ತಾರೆ ಅಂತ ಯಾವ್ದಾದ್ರು ಪಕ್ಕದಲ್ಲೇ ನಡೀತಾ ಇರ್ತೀನಿ. ನೀವು ಮುಂದಕ್ಕೆ ಹೋಗ್ಬಿಟ್ರಿ, ನನ್ ಬಿದೋದೆ ಅವ. ಅಯ್ಯೋ ಕ್ಷಮಿಸಿ, ನಂಗೆ ಗೊತ್ತಿರ್ಲಿಲ್ಲ ನೀವ್ ಈ ಸ್ಥಿತಿಲಿ ಪ್ರದಕ್ಷಿಣೆ ಹಾಕ್ಬೇಕಾ. ನಿಮ್ ಕಡೆಯವ್ರು ಎಲ್ಲಿದ್ದಾರೆ ಅಂತ ಹೇಳಿ ಕರ್ಕೊಂಬರ್ತೀನಿ. ನೀವೊಬ್ರೇ ಬಂದಿರೋದಾ? ಏನ್ ಮಾಡೋದು, ಎಲ್ಲ ಇದ್ದು ಒಂಟಿ. ನಾನು ಕಟ್ಕೊಂಡ್ ಹೆಂಡ್ತಿಗೆ ನನ್ ಕಂಡ್ರೆ ಆಗೋದಿಲ್ಲ. ಕೋಪ ಮಾಡ್ಕೊತಾಳೆ, ಜಗಳ ಕಾಯ್ತಾಳೆ. ಇನ್ ಮಕ್ಕಳು ಮರಿ ಅಂತ ಏನೂ ಇಲ್ಲ. ಮನೇಲಿದ್ರೆ ನಂದು ನನ್ನ ಹೆಂಡ್ತಿದ್ದು ಜಗಳಕ್ಕೆ ಹಂಚೆಲ್ಲ ಹಾರೋಗ್ಬಿಡುತ್ತೆ. ಅಲ್ಲಿ ನೆಮ್ಮದಿ ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಹೀಗೆ ಅವ. ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ. ನೀವ್ ಈ ಸ್ಥಿತಿಲಿ ಇಷ್ಟೊಂದ್ ದೂರ ಬರೋದು ಒಳ್ಳೇದಲ್ಲ. ನೀವೇನಾದ್ರೂ ಬರ್ಬೇಕಂತಿದ್ರೆ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ. ಅಯ್ಯೋ ಬಂಗಾರಿ, ಹಿಂಗಾದ್ರೂ ಎಷ್ಟು ಕಾಳಜಿ ನನ್ನ ಮೇಲೆ. ಆದ್ರೆ ನಂಗೆ ಯಾರಿದಾರವ್ವ? ಈಗ ನೋಡು, ಮನೆಗೆ ಹೋಗ್ಬೇಕಂದ್ರೂ ಆಗಲ್ಲ. ಹೆಂಡ್ತಿನ್ ಕರ್ಸ್ಕೊಳ್ಳಿ. ಅವಳಗ್ ಬಾರೆ ಅಂತ ಕರೆದ್ರೆ ಗುರ್ರ ಅಂತಾಳೆ. ಎಂತ ಹೆಂಡ್ತಿ ಅವರು? ಮದ್ವೆ ಆದ್ಮೇಲೆ ಜೊತೆಗಿದ್ ನೋಡ್ಕೋಬೇಕಲ್ವಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅಯ್ಯೋ ಅವಳಗ್ ಬೈಬೇಡವ್ವ. ಬೈದಲ್ಲೇ ಇನ್ನೇನ್ ಮಾಡ್ಲಿ? ನಿಮ್ಮನ್ನ ಇಂಥ ಸ್ಥಿತಿಲಿ ಒಂಟಿ ಮಾಡಿದಾರಲ್ಲ, ನಿಮ್ಮನ್ನ ಕರ್ಕೊಂಡೋಗಕ್ಕೆ ಅವ್ರು ಬರ್ಲಿಲ್ಲ ಅಂದ್ರೆ ಹೇಗೆ ಹೋಗ್ತೀರಾ? ಅವ್ರ ಫೋನ್ ನಂಬರ್ ಕೊಡಿ, ನಾನು ಫೋನ್ ಮಾಡ್ತೀನಿ. ಹೌದಾ? ಬೇಡ ಅನ್ಸುತ್ತೆ. ಕೈಯಾಳಿ ಅವಳು ಘೋರಕಾರವಾಗಿ ನಿನಗೆ ಬೈಯಕ್ ಶುರು ಮಾಡ್ಬಿಡ್ತಾಳೆ. ಹಿಂಗೆ ಯಾಕಮ್ಮ ಸುಮ್ಮನೆ? ನನ್ ಯಾಕೆ ಅವ್ರು ಬೈತಾರೆ? ತಪ್ಪಿರೋದು ಅವ್ರದ್ದು, ನಂದಲ್ಲ. ಫೋನ್ ಕೊಡಿ ನೀವು. ಸರಿ ತಗೊಳವ್ವ. ಲಾಕ್ ಹೇಳಿ. ನಂಬರು ಹೇಳ್ತೀನಿ, ಡಯಲ್ ಮಾಡವ್ವ. 96 ಏಯ್, ಯಾರ್ ನೀನು? ಇದ್ ನನ್ ನಂಬರ್ ತಾನೆ? ಯಾರ್ ನೀನ್ ಹೇಳು? ಅಯ್ಯೋ ಬಂಗಾರಿ, ಆಗ್ಲಿಂದ ನನ್ ಹಿಂದೆನೆ ಸುತ್ತುತ್ತಿರುವಾಗ್ಲೇ ಅನುಮಾನ ಬಂತು. ಯಾರಂತ ಹೇಳು? ಅದು ಬರ್ರಿ ಬರ್ರಿ. ದೇವರ ದರ್ಶನ ಬಹಳ ಚೆನ್ನಾಗತ್ತ. ನನಗಂತೂ ಸಮಾಧಾನ ಆಗ್ಬಿಡ್ತ. ಬಾ 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 ಬಾ. ರಸಪರ ನಮಸ್ಕಾರ. ನಮಸ್ಕಾರ. ಲೀಲಾ, ಗುರುಗಳು ನೋಡ್ಬಿಟ್ಟು 7 ದಿವಸ ಹೋಗ್ಬಿಡ್ತು. ಮರ್ತೇ ಬಿಟ್ವಲ್ಲ. ಮದುವೆ ಗೊತ್ತಾದ ಮೇಲೆ ಹೋಗೇ ಇಲ್ಲ. ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಮದುವೆ ಬರ್ಬೇಕು ಅಂತ ಹೇಳಿ ಬರ್ಬೇಕು. ಹ್ಞೂ ರೀ, ಹೋಗ್ಬರುವ. ಆಮೇಲೆ ಇದು ಅನ್ನ ಸಂತರ್ಪಣೆಗೆ 500 ರೂಪಾಯಿ ಕೊಡ್ಬೇಕು, ಜ್ಞಾಪಿಸ್ಕೊ. ಇದಕ್ಕೆ ಎಂಥದ್ದು ಪಂಚಾಮೃತ ಅಭಿಷೇಕಕ್ಕೂ ಬರ್ಸ್ಬಿಟ್ಟಿದ್ದೀನಿ. ಇವಾಗ ಮಾಡ್ತಾರೆ. ನಮ್ಮ ಪತ್ನಿ ಒಳ್ಳೇದಾಗಬೇಕಲ್ಲ, ಅದಕ್ಕೆ. ಯಾಕಮ್ಮಿ, ಯಾಕೆ ಹಿಂಗಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ವಿ,
ಸಾಲದ ವಿಚಾರ ಮರ್ತು ಬಿಡಮ್ಮಿ, ಖುಷಿಯಾಗಿರು. ಅಯ್ಯಯ್ಯೋ, ಈ ಬೇತಳ ಯಾಕೆ ಫೋನ್ ಮಾಡ್ತೈತೆ? ಎತ್ತದೆ ಬೇಡ. ಭುಜಂಗಣ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ನೀವು ಪೇಮೆಂಟ್ನ ಸೆಟ್ಲ್ ಮಾಡೋವರೆಗೂ ನಾವು ಕೆಲಸ ಮಾಡೋದಿಲ್ಲ ಅಂತ ಕೂತಿದ್ದಾರೆ. ಇದು ಒಂದಕ್ಕೊಂದು ಲಿಂಕು. ಅಡುಗೆ ಒಂದು ಜಗಳ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಶಾಮಿಯಾನದವನು ಚೇರ್ನ ಎತ್ತಾಕೊಂಡು ವ್ಯಾನಲ್ಲಿ ತುಂಬಿದ್ದಾನೆ. ಜನ್ರೇಟರ್ನು ನಮ್ಮ ಮಾತೇ ಕೇಳ್ತಾ ಇಲ್ಲ ಭುಜಂಗಣ. ಖುಷಿ, ಅಯ್ಯೋ ನೀವು ಹಿಂಗೆ ಅಂದ್ಬಿಟ್ರೆ ನನ್ನ ಮಗಳು ಮದುವೆ ನಿಂತೋತದೆ. ಇದು ನನ್ನ ಮಗಳು ಜೀವನದ ಪ್ರಶ್ನೆ. ನೋಡಿ, ನಮ್ಮದು ಜೀವನನೇ ಸ್ವಾಮಿ. ನಮಗೂ ಮನೆ ಮಠ ಸಂಸಾರ ಎಲ್ಲ ಇದೆ. ಜಾಸ್ತಿ ಮಾತಬೇಡ. ನಮ್ಮ ಪೇಮೆಂಟ್ನ ಈಗಲೇ ಕೊಡಿ. ನೋಡಿ, ಸ್ವಲ್ಪ ಕಮ್ಮಿ ಐತೆ ಹಣ. ಹಂಗಂತ ದುಡ್ಡೇ ಇಲ್ಲ ಅಂತ ಅಲ್ಲ, ನಾಳೆ ಅಷ್ಟರಲ್ಲೆಲ್ಲ ವ್ಯವಸ್ಥೆ ಆಗ್ತದೆ. ದಯವಿಟ್ಟು ಅಲ್ಲಿಗಂಟ ಟೈಮ್ ಕೊಡಿ ಪ್ಲೀಸ್. ನೋಡಿ, ಅಮ್ಮಾಜಿಯವರಂತ ದೊಡ್ಡ ಸಂಬಂಧ ಮಾಡಿ ದುಡ್ಡಿಲ್ಲ ಅಂದರೆ ಹೇಗೆ? ಹಳೆ ಎಲ್ಲ ಮುಗಿದ ಮೇಲೆ ನೀವು ಕೈ ಎತ್ತಲ್ಲ ಅಂತ ಏನು ಗ್ಯಾರಂಟಿ? ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ನಾವಂತ ಜನ ಅಲ್ಲ. ನಮ್ಮ ಮರ್ಯಾದೆ ನಿಮ್ಮ ಕೈನಾಗೈತೆ. ಸ್ವಲ್ಪ ಯೋಚನೆ ಮಾಡಿ. ನಾಳೆವರೆಗೂ ಟೈಮ್ ಕೊಡಪ್ಪ. ನೋಡು, ₹1 ಇಟ್ಕೊಳ್ಳೋಕ್ಕಿಲ್ಲ. ದಯವಿಟ್ಟು ಒಪ್ಕೊಳಪ್ಪ. ನೆಂಟ್ರಿಷ್ಟಲ್ಲ ಬಂದವರ ಕಣಪ್ಪ. ನೀನು ಮಂಟಪ ಕಿತ್ಕೊಂಡು ಶಾಮ್ಯಾನ ಎತ್ತಾಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಏನು ಉತ್ತರ ಕೊಡ್ಲಿ ನಾನು? ಹೇಳು. ನೀನು ಪುಕ್ಸಟ್ಟೆ ಕೆಲಸ ಮಾಡೋದ ಕೇಳ್ತಾ ಇಲ್ಲಪ್ಪ, ಸಮಯ ಕೊಡು ಅಂತ ಕೇಳ್ತಾ ಇದ್ದೀವಿ. ಒಪ್ಕೊಳಪ್ಪ. ಸರಿ ಭುಜಂಗಣ್ಣ, ನಾನು ಎಲ್ಲರ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಆದರೆ ನಾಳೆ ಸಂಜೆವರೆಗೂ ನಾನು ಕಾಯೋದಿಲ್ಲ. ಇವತ್ತು ರಾತ್ರಿ 9 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಬಾಕಿನ ನಾವು ಚಿಕ್ತಾ ಮಾಡಬೇಕು. ಇಲ್ಲಾಂದರೆ ನಾನು ಎಲ್ಲ ಸಾಮಾನು ಎತ್ತಾಕೊಂಡು ಹೋಗ್ತೀನಿ. ಆಮೇಲೆ ಮದುವೆ ನಿಂತೋಯ್ತು ಅಂತ ನನ್ನನ್ನು ಬ್ಲೇಮ್ ಮಾಡಬೇಡಿ. ಅಲ್ಲ, ನಾಳೆ ಗಂಟ ಮತ್ತೆ ನಾಳೆ ಅಂತ ಹೇಳಬೇಡಿ. ಮಾತು ಅಂದರೆ ಮಾತು. 9 ಗಂಟೆವರೆಗೂ ಟೈಮ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ಪೇಮೆಂಟ್ನ ಸೆಟ್ಲ್ ಮಾಡಿ. ನಾನು ಇಷ್ಟೊತ್ತವರೆಗೂ ಟೈಮ್ ಕೊಟ್ಟಿದ್ದೀನಿ ಅಂದರೆ ಅಮ್ಮಾಜಿಯವ್ರ ಮುಖ ನೋಡಿಕೊಂಡು ಟೈಮ್ ಕೊಟ್ಟಿದ್ದೀನಿ ಅಂತ ಅರ್ಥ. ನೋಡಿ, 9 ಗಂಟೆ ಮರಿಬೇಡಿ. ಅತ್ಯವ, ಈಗ ಅಪ್ಪಯ್ಯ ಹೆಂಗ್ 4 ಲಕ್ಷ ಹೊಂದಿಸ್ತಾರತ್ಯವ? ಗೊತ್ತಿಲ್ಲ ಕಣವ. ಅದ್ಯಾವ್ರೆ ನಮಗ್ ದಾರಿ ತೋರಿಸ್ಬೇಕು. ಅಯ್ಯೋಯ್ಯೋ, ಅದ್ಯಾವ್ರನ್ನ ನೆನ್ಪಿಸ್ಕೊಂಡ್ರೆ ಈ ರಾಕ್ಷಸ ಯಾಕೆ ಫೋನ್ ಮಾಡ್ತಾವನೆ? ಇವ್ನ್ ಜಾಸ್ತಿ ತಲೆ ತಿಂತಾನತ್ಯವ. ನಾನಂತೂ ಮಾತಾಡಕ್ಕಿಲ್ಲ. ಇವ್ನ್ಗೆ ಇವಾಗ ಸರಿಯಾಗಿ ಹೋಗ್ದು ಉಪ್ಪಿನಕಾಯಿ ಹಾಕ್ತೀನಿ. ಹೇಳಿದ್ರೆ ಅರ್ಥ ಮಾಡ್ಕೊಳಕಿಲ್ಲ ಅಂತಾನೆ. ನೋಡಿ ಇವಾಗ ನೀನ್ ಇರವ ಹೊಸಿ. ಅಲೋ, ನಿಂಗೇನ್ ಬುದ್ಧಿ ಇಲ್ವೇನಯ್ಯ? ಗೀತ ಅಂತ ಹೇಳೋದು ನಮಗ್ ಕಾಟ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಅರ್ಥ ಆಗಕ್ಕಿಲ್ವಾ ನಿನ್ಗೆ? ನೀನೇನ್ ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಮಣ್ಣು ತಿಂತೀಯಾ? ನಮ್ ತಂಟೆಗ್ ಬರ್ಬೇಡ ಅಂತ ಹೇಳಿ ನಂಗಂತೂ ಸಾಕಾಗೋಯ್ತು. ಯಾವತ್ತಿಲ್ಲ ಗೊತ್ತಿಲ್ಲ ಫೋನ್ ಮಾಡ್ಬಿಡ್ತೀಯ. ಏನ್ ನೀನಂದ್ರೆ ಎದ್ರುಕೊಂಡು ಗರ್ಗಡ ಅಂತ ನಡ್ಕೊಂಡು ನೀನ್ ಹೇಳ್ದಂಗೆಲ್ಲ ಕೇಳ್ತೀವಿ ಅನ್ಕೊಂಡಿದೀಯಾ? ಅವೆಲ್ಲ ಆಗಾಗಿಲ್ಲ ಕಣಯ್ಯ. ಅದೇನ್ ನಮಸ್ಕಾರ ಊರ್ವಶಿ ಅವ್ರಿಗೆ. ಅದೇನೋ ಫೋನಲ್ಲಿ ಬೈತಾ ಇದ್ರಲ್ಲ, ಹೊಟ್ಟೆಗೆ ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಅಂತ. ನಿಜವಾಗ್ಲೂ ಇಷ್ಟು ದಿನ ಮಣ್ಣೆ ತಿಂತಾ ಇದ್ದೆ. ಆದರೆ ಇವತ್ತು ಪದ್ಮಿನಿ ಮದುವೆಲಿ ಅನ್ನ ತಿನ್ನೋಣ ಅಂತ ಬಂದಿ. ಅಂದಾಗೆ ಭುಜಂಗೋರ್ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಇವತ್ತು ಪದ್ಮಿನಿ ಮದುವೆ ಅಲ್ವಾ, ಮದುವೆಗೆ ಬಂದು ವಿಶ್ ಮಾಡೋಣ ಅಂತ ಇಲ್ಲಿದ್ದೀನಿ. ನನ್ ಕ್ವಾಪ್ದಾಗ ಏನೇನೋ ಬೈದ್ಬಿಟ್ಟೆ. ನೀನ್ ಇಲ್ಲಿಂದ ಹೊಂಟ್ಬಿಡು. ಯಾರಾದ್ರೂ ನೋಡಿದ್ರೆ ಕಷ್ಟ. ಮದುವೆಗೆ ಬಂದವನ್ನ ಹೋಗು ಅಂತ ಹೇಳ್ತಿದ್ದೀರಲ್ಲ, ಎಷ್ಟು ಸರಿ ನೀವೇ ಹೇಳಿ. ಮದುವೆಗೆ ಬಂದಿದ್ದೀನಿ, ಪದ್ಮಿನಿನ ನೋಡಿದೆ, ಭುಜಂಗೋರ್ನ ಮಾತಾಡಿಸ್ದೆ, ಮದುಮಗುನ ಮಾತಾಡಿಸಿ ಅವನಿಗೆ ವಿಶ್ ಮಾಡಿ ಗಿಫ್ಟ್ ಕೊಡದೆ ಅದು ಹೇಗೆ ಹೋಗೋದಕ್ಕೆ ಸಾಧ್ಯ? ಹೋಗಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಪತ್ನಿನ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ಸೂಚೆ ಹೊಂಟ್ಬಿಡು. ಈಗ ಪದ್ಮಿನಿನ ನೀವೇ ಕರಿತೀರಾ ಅಥವಾ ನಾನೇ ಒಳಗೆ ಹೋಗ್ಲಾ? ಬೇಡ ಬೇಡ, ನಾನೇ ಕರ್ಕೊಂಡ್ಬರ್ತೀನಿ. ಏಟೋತಾಯ್ತ್ರಿ? 8:30. 9 ಗಂಟೆ ಒಳಗಡೆ ಹೆಂಗ್ರಿ ದುಡ್ಡು ಹಂಚ್ತೀರಾ? ಆಟೋನ್ ಜನ ನೆಂಟ್ರು ಬಂದವ್ರೆ.
ಅವ್ರ ಮುಂದೆ ಎಲ್ಲ ಹೆಂಗ್ರಿ ತಲೆ ಎತ್ಕೊಂಡ್ ತಿರ್ಗೋದು? ಮದ್ವೆ ಹೆಂಗ್ ನಡೀತೈತಣ್ಣ? ನೀ ಅಳಬೇಡ ಕಣವಾ. ಇನ್ನೇನಣ್ಣ, ನೆನ್ನೆ ಇನ್ನು ಅಪ್ಪಾಜಿ ಹೇಳೋರೆ ನಾವೇ ಖರ್ಚು ಹಾಕಂತೀವಿ ಅಂತ. ಅದಕ್ಕೂ ನಾವ್ ಒಪ್ಲಿಲ್ಲ, ತಪ್ಪು ಮಾಡ್ಬಿಟ್ವಿ. ಅಂದ್ರೆ ನಿನ್ ಮಾತಿನ ಅರ್ಥ ಇದೆ, ನಾನು ಅವ್ರ ದುಡ್ಡಿಗೋಸ್ಕರ ನನ್ನ ಸ್ವಾಭಿಮಾನ ಮಾರ್ಕೋಬೇಕಾಗಿತ್ತ? ಅಯ್ಯೋ ಯಾಕ್ರಿ ಹಂಗಂತೀರಾ? ಅಲ್ಲ, ಅವ್ರ ಅರ್ಧ ನಾವ್ ಅರ್ಧ ಹಾಕ್ ಮದ್ವೆ ಮಾಡಿದ್ರೆ ಆಗ್ತಿರ್ಲಿಲ್ವಾ? ನಾನು ಬದುಕಿವ್ನಿ. ಸತ್ತಿಲ್ಲ. ಹಂಗಲ್ಲ ಕಣ್ಣ ಭುಜಂಗ. ಇನ್ನೇಂಗಪ್ಪ? ಟೇಮ್ ಇಲ್ಲ ಕಣೋ. 9 ಗಂಟೆ ಒಳಗೆ 4 ಲಕ್ಷ ವಂಚಬೇಕು ಅಂದ್ರೆ ಏನಾರ ಪವಾಡ ನಡಿಬೇಕು. ಅದೇನ್ ಮಾಡ್ತೀಯ ನೋಡು. ಇದ್ರೆ ಮದ್ವೆ ನಿಂತು ಆಯ್ತದೆ. ಯಾವ್ದೇ ಕಾರಣಕ್ಕೂ ಮದುವೆ ಇಲ್ಲಂಗೆ ಮದುವೆ ನಡೀಲೇಬೇಕು. ಹಂಗೆ ನನ್ನ ಸ್ವಾಭಿಮಾನ ಸೋಲ್ಬಾರ್ದು. ವಾವ್ 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 ಪದ್ಮಿನಿ, ಮದುವೆ ಹೆಣ್ಣಿನ ಕಳೆ ತುಂಬಿ ತುಳುಕ್ತಾ ಇದೆ. ಕಳೆ ತುಂಬಿರೋ ಹುಡುಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ಮತ್ತೆ ಡ್ಯಾನ್ಸ್ಗೆ ಒಪ್ಕೋ ಅಂತ ಏನಾದ್ರೂ ಹೇಳಕ್ ಬಂದಿದ್ರೆ ಸುಮ್ಕೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ, ಹೊರಟೋಗಿ. ಪದ್ಮಿನಿ, ನಿನಗೆ ಯಾಕೆ ಇಷ್ಟೊಂದು ಹಠ? ಹಾ, ನಿನ್ಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ ಗೊತ್ತಾ? ನೀನು ಆ ಟ್ಯಾಲೆಂಟ್ನೆಲ್ಲ ಕಸ ಮಾಡ್ತಾ ಇದೀಯ. ಆದ್ರೆ ನಾನು ಆ ಟ್ಯಾಲೆಂಟ್ಗೆ ತುಂಬಾ ಗೌರವ ಕೊಡ್ತೀನಿ, ಬೆಲೆ ಕಟ್ತಾ ಇದ್ದೀನಿ, ಅವಕಾಶ ಕೊಡ್ತಾ ಇದ್ದೀನಿ. ಈ ಚಾನ್ಸನ್ ಬೇಡ ಅನ್ಬೇಡ. ನೋಡಿ, ನಾನ್ ಡ್ಯಾನ್ಸ್ ಮಾಡಕ್ಕಿಲ್ಲ ಅಂತ ನಿರ್ಧಾರ ಮಾಡಾಗೈತೆ. ನಮ್ಮ ಮನೇಲಾಗ್ಲಿ ನನ್ ಗಂಡದ ಮನೇಲಾಗ್ಲಿ ಇದಕ್ಕೆಲ್ಲ ಬೆಂಬಲ ಇಲ್ಲ. ಸುಮ್ಕೆ ನನ್ನ ಜೀವನನ ಹಾಳು ಮಾಡಬೇಡಿ, ಹೊರಟೋಗಿ. ಪದ್ಮಿನಿ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾರಿಗೂ ಸಿಗದೆ ಇರೋಂಥ ಅವಕಾಶ ನಿನಗೆ ಸಿಕ್ಕಿದೆ. ದಯವಿಟ್ಟು ಬೇಡ ಅಂತ ಹೇಳ್ಬೇಡ. ನೋಡು, ಇದೊಂದು ಶೋ ಅಟೆಂಡ್ ಮಾಡು ಸಾಕು. ನಿನ್ ಸ್ಟಾರೇ ಚೇಂಜ್ ಆಗುತ್ತೆ, ನೀನ್ ಬೇರೆ ಲೆವೆಲ್ಗೆ ಬೆಳಿತೀಯಾ. ಈಗ ನನ್ ಮದ್ವೆ ನಡೀತೈತೆ, ಈಗ ಬಂದು ಆಡೋ ಮಾತಾ ಇದು? ದಯವಿಟ್ಟು ನನ್ ಜೀವನನ ಹಾಳು ಮಾಡಬೇಡಿ, ಹೊರಟೋಗಿ. ನಾನು ನಿನ್ ಜೀವನ ಹಾಳು ಮಾಡ್ತಾ ಇದ್ದೆ ಅಲ್ವಾ? ನಾನು ನಿನ್ ಜೀವನನ ಉದ್ಧಾರ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನೀನ್ ನೋಡಿದ್ರೆ ಮದ್ವೆ ಆಗಿ ಮಗು ಮಾಡ್ಕೊಂಡು ಮಕ್ಳನ್ನ ಆಡಿಸ್ಕೊಂಡು ಅಡಿಗೆ ಮಾಡ್ಕೊಂಡಿರ್ತೀನಿ, ಅದೇ ದೊಡ್ಡ ಸಾಧನೆ ಅಂತ ಹೇಳ್ತಿದ್ಯಾ. ನೋಡು, ಇದೊಂದು ಶೋನ ನೀನು ಅಟೆಂಡ್ ಮಾಡಿದ್ರೆ ಹೆಸರು ಬರುತ್ತೆ, ಹಣ ಬರುತ್ತೆ. ಓಕೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ಸುಮ್ಮನೆ ಬರಬೇಡ. ನಾನು ನಿನಗೆ ದುಡ್ಡು ಕೊಡ್ತೀನಿ. ಎಷ್ಟು ಬೇಕು ಹೇಳು? 1 ಲಕ್ಷ ಕಡಿಮೆ ಆಯ್ತಾ? 2 ಲಕ್ಷ? 3.5? ನೀನು ಎಷ್ಟು ಕೇಳಿದ್ರು ನಾನು ಕೊಡ್ತೀನಿ ಪದ್ಮಿನಿ. ಕಮಾನ್, ಎಷ್ಟು ಬೇಕು ಹೇಳು? 4 ಲಕ್ಷ.